ನಾಚಿಕೆ ಉಂಟಾದಾಗ ಅದನ್ನ ಹೇಳುವಂತಾದ ಈಗ ಬಹಳ ಟೈಮಿಂಗ್ ಇಲ್ಲ, ಅದಕ್ಕಾಗಿ ಸ್ವಲ್ಪ ನಾಚಿಕೆ ಉಂಟಾದಾಗ ಏನೈತ್ರಿಪ್ಪ ಪಾರ್ವತಿ ತಿಳ್ಕೊತಾರ ಅನ್ನೋರಿ ಮನ್ಯಾಗ ಯಾರು ಇಲ್ಲ, ನಾನು ಸ್ವಲ್ಪ ಸೃಷ್ಟಿ ಮಾಡ್ಬೇಕಂತ ಹೇಳಿ ಸ್ನಾನ ಮಾಡುವಾಗ ಮೈಯಲ್ಲಿರುವ ಮಣ್ಣನ್ನು ತೆಗೆದ ಒಂದು ಗಣಪತಿಯನ್ನು ತಯಾರು ಮಾಡ್ತಾಳ. ಮೇಯೊಳಗಿರುವ ಮಣ್ಣನ್ನು ತೆಗೆದ ಮಣ್ಣಿನ ಗಣಪತಿಯನ್ನು ಸೃಷ್ಟಿ ಮಾಡಿದ್ರು. ಮಣ್ಣಿನ ಗಣಪತಿಯನ್ನು ಸೃಷ್ಟಿ ಮಾಡಿದ್ರು. ಅದಕ್ಕೆ ಜೀವಕಾಲ ತುಂಬಿ ಬಾಗಿಲ ಕಾಯಲಿಕ್ಕೆ ಗಣಪತಿಯನ್ನು ಇರ್ತಾಳ. ಅವಾಗ ಗಣೇಶಿಗೆ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ನನ್ನ ಮಾತು ನೀ ಮೀರ್ಲಿಪ್ಪ ಅಂತಂದ್ರ ಇವತ್ತು ಗಣಾಧೀಶ ನೀ ಭೂಮಿ ಮ್ಯಾಗ ಮೆರಿಯಾಗಿ ತಿರುಗಂತೇಳಿ ಅವಾಗ ಗಣಾಧೀಶಿಗ ಶಾಪ ಕೊಟ್ಟಾಳ. ನಂತರ ಏನಾಗಬೇಕಪ್ಪ ಅಂತಂದ್ರೆ ಗಣಪತಿ ಯಾರನ್ನು ಒಳಗೆ ಬಿಡುವುದಿಲ್ಲ, ಜಗಕ್ಕೆ ಹೋದಾಗ ಯಾರನ್ನು ಒಳಗೆ ಬಿಡುವುದಿಲ್ಲ. ಆಗಿನ ಕಾಲದಾಗ ದೇವತೆಗಳೆಲ್ಲರೂ ಕೂಡಿಕೊಂಡು ಅವನು ಜೋಡಿ ಬಿದ್ದು ಮಾಡ್ತಾರೆ ಗಣಪತಿ ಅಲ್ಲಿ. ಆದ್ರೂ ಯಾರಿಗೂ ಅಂದಾಗಿಲ್ಲ ಹೆದರುದಿಲ್ಲ. ಹೀಗಾಗಿ ನೀವು ನಮ್ಗ ದಾರಿ ಬಿಡಂಗಿಲ್ಲ ಅಂತೇಳಿ ವಿಷ್ಣು ಮೋಸದಿಂದ ಆ ಕುಮಾರ ಎಂಬುವ ಕುಶಿನ ಗಣಪತಿ ಚಂದನ ತ್ರಿಶೂಲ ಹೊಯ್ತಾನ. ಪಾರ್ವತಿ ಕೋಪಗೊಂಡ ಏನ್ ಮಾಡ್ತಾರಪ್ಪ ಅಂತಂದ್ರ ಸಿಟ್ಟು ಮಾಡ್ತಾರ. 3 ಲೋಕ ಅಲ್ಲೋಲ ಕಲ್ಲೋಲ ಸಿಟ್ಟು ಮಾಡ ಭೂಮಿನ ನಡಗಿಸ್ಬಿಡ್ತಾರ. ಭೂಮಿ ನಡೀತೈತಿ ಅಂತ
ಿ